ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹುಕ್ಕೇರಿ ಪಟ್ಟಣದಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 893ನೇ ಜಯಂತ್ಯೋತ್ಸವ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಣೆ. ಹುಕ್ಕೇರಿ ಪಟ್ಟಣದ ಹಳ್ಳದಕೇರಿಯ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹುಕ್ಕೇರಿ ತಾಲೂಕಾ ಆಡಳಿತ ಹಾಗೂ ಲಿಂಗಾಯತ ಎಲ್ಲ ಒಳ ಪಂಗಡ ನಾಯಕರು, ಹುಕ್ಕೇರಿ ಗಣ್ಯರು ಹಾಗೂ ತಾಲೂಕಾ ಆಡಳಿತ ಎಲ್ಲ ಇಲಾಖೆ ಅಧಿಕಾರಿಗಳು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಪುಷ್ಪಾರ್ಚನೆ ಮಾಡಲಾಯಿತು. ಸಾಮಾಜಿಕ ಕ್ರಾಂತಿಯ ರೂವಾರಿ ಜಗಜ್ಯೋತಿ ಬಸವೇಶ್ವರರು 12ನೇ ಶತಮಾನದಲ್ಲಿ ಬಸವಯುಗವೆಂದೇ ಎಲ್ಲರೂ ಕರೀತಾರೆ ನೋಡ್ರಿ. ಇಂದು ಬಸವ ಜಯಂತಿಯ ಲಿಂಗಾಯತ ಹಾಗೂ ಸರ್ವಧರ್ಮೀಯರು ಅತ್ಯಂತ ಪ್ರಮುಖ ಹಬ್ಬ. ಕರ್ನಾಟಕ ರಾಜ್ಯಾದ್ಯಂತ ಇದನ್ನು ಬಹಳ ವೈಭವ ಹಾಗೂ ಉಲ್ಲಾಸದಿಂದ ಆಚರಿಸಲಾಗುತ್ತದೆ. ಬಸವ ಜಯಂತಿ ಅಂಗವಾಗಿ ಇಂದು ಎತ್ತುಗಳ ಭವ್ಯ ಮೆರವಣಿಗೆ, ಈ ಮೆರವಣಿಗೆಗೆ ಚಾಲನೆ ನೀಡಿದ ಪೂಜ್ಯ ಶ್ರೀಗಳು ಹಾಗೂ ತಾಲೂಕಾ ದಂಡಾಧಿಕಾರಿಗಳು. ಇದೇ ವೇಳೆ ಪೂಜ್ಯ ಶ್ರೀಗಳಾದ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ತಾಲೂಕಾ ದಂಡಾಧಿಕಾರಿ ಬಲರಾಮ್ ಕಟ್ಟಿಮನಿ ಹಾಗೂ ಹಿರಿಯ ರಾಜಕಾರಣಿ ಶಶಿಕಾಂತ್ ನಾಯಕ್ ಮಾತನಾಡಿ, ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ 898ನೇ ಜಯಂತ್ಯೋತ್ಸವ, ಬಸವ ಜಯಂತಿಯ ಲಿಂಗಾಯತರ ಹಾಗೂ ಸರ್ವಧರ್ಮೀಯರು ಅತ್ಯಂತ ಪ್ರಮುಖ ಹಬ್ಬ. ಕರ್ನಾಟಕ ರಾಜ್ಯಾದ್ಯಂತ ಇದನ್ನು ಬಹಳ ವೈಭವ ಹಾಗೂ ಉಲ್ಲಾಸದಿಂದ ಆಚರಿಸಲಾಗುತ್ತದೆ. ಇಂದು ಬಸವೇಶ್ವರರ ಭಾವಚಿತ್ರದ ಭವ್ಯ ಮೆರವಣಿಗೆ ಸಕಲ ಮಂಗಲ ವಾದ್ಯಗಳೊಂದಿಗೆ ಅದ್ದೂರಿ ಸಡಗರ ಸಂಭ್ರಮದಿಂದ ಎತ್ತುಗಳ ಭವ್ಯ ಮೆರವಣಿಗೆ ಹುಕ್ಕೇರಿ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಲಿದ್ದು, ಈ ಬಸವೇಶ್ವರರ ಭಾವಚಿತ್ರದ ಭವ್ಯ ಮೆರವಣಿಗೆಗೆ ಎಲ್ಲ ವರ್ಗದ ಯುವಕರು, ಹಿರಿಯರು, ಮಹಿಳೆಯರು, ತಾಲೂಕಾ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆಂದು ಇದೇ ವೇಳೆ ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಗುರು ಬಸವಣ್ಣವರ ಜನ್ಮದಿನ ಅಂಗವಾಗಿ ಇವತ್ತು ಹುಕ್ಕೇರಿ ಪಟ್ಟಣದಲ್ಲಿ ಇವತ್ತು ಎತ್ತುಗಳ ಒಂದು ಮೆರವಣಿಗೆ ಕಾರ್ಯಕ್ರಮ ಆಗಿತ್ತು. ಇಲ್ಲಿಂದ ಮೆರವಣಿಗೆ ಯಾವ ಒಂದು ಇದರಲ್ಲಿ ಬಜಾರದಲ್ಲಿ ಅದಕ್ಕೆ ನಮಗೆ ಮೊನ್ನೆ ಹೇಳಿದರು ಮೀಟಿಂಗಲ್ಲಿ, ಅದಕ್ಕೆ ಇವತ್ತು ಎಲ್ಲರೂ ಗುರುಗಳ ಸನ್ನಿಧಿಯಲ್ಲಿ ನಡೀತಾ ಇದೆ ಮತ್ತು ನಮ್ಮ ನಾಯಕ್ ಸರ್ ಒಂದು ಇದರಲ್ಲಿ ನಡೀತಾ ಇದೆ. ಎಲ್ಲರೂ ಬಂದಿದ್ದೀರಿ, ಎಲ್ಲರಿಗೂ ಧನ್ಯವಾದಗಳು. ಬಸವಣ್ಣನವರ ಜಯಂತಿಯನ್ನು ರಾಜ್ಯ ದೇಶ ಅಷ್ಟೇ ಮಾಡ್ತಾ ಇಲ್ಲ, ಇಡೀ ವಿಶ್ವವೇ ಕೂಡ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಉದ್ದೇಶ ಏನು ಅಂತಂದರೆ, ಬಸವಣ್ಣನ ನಾವು ಒಂದೇ ವರ್ಗಕ್ಕೆ ಸೀಮಿತಗೊಳಿಸಬಾರದು. ಭಾಳಷ್ಟು ಜನ ಬಸವ ತತ್ವ ಅಂತಂದರೆ ಬೇರೆ ಬೇರೆನೇ ಹೇಳ್ತಿರ್ತಾರೆ, ಆದರೆ ಬಸವಣ್ಣನ ವಿಚಾರಗಳು ಸಾರ್ವಕಾಲಿಕವಾಗಿರುವಂಥದ್ದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನುವ ಹಾಗೆ ನಾವು ಬಸವಣ್ಣನವರ ಹೆಸರನ್ನು ಹೇಳಬೇಕು ಅಂತಂದರೆ ನಿತ್ಯ ಕಾಯಕವನ್ನು ಮಾಡಬೇಕು. ಯಾರನ್ನೂ ದ್ವೇಷಿಸದೆ ಎಲ್ಲರನ್ನ ಪ್ರೀತಿಸಿ ಅಂತ ಅನ್ನುವ ಗುಣ ನಮಗೆ ಬರಬೇಕು ಆಗಿತ್ತು ಅಂತಂದರೆ ಅದು ಬಸವಣ್ಣನವರಿಂದ ಮಾತ್ರ ಸಾಧ್ಯ. ನಾವೆಲ್ಲ ಕೇವಲ ಸಾಂಕೇತಿಕವಾಗಿ ಬಸವ ಜಯಂತಿಯನ್ನು ಆಚರಣೆ ಮಾಡದೆ ನಮ್ಮ ಜೀವನದಲ್ಲಿಯೂ ಕೂಡ ಬಸವಣ್ಣನವರ ವಿಚಾರವನ್ನು ಅಳವಡಿಸಿಕೊಳ್ಳೋಣ ಅನ್ನುವ ಮಾತನ್ನು ಹೇಳ್ತಾ ಎಲ್ಲರಿಗೂ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ನಾಳೆ ವಿಶ್ವಗುರು ಬಸವಣ್ಣನವರ ಜಯಂತಿ. ಇವತ್ತು ಅದೇ ರೀತಿ ಶಿವಾಜಿಯವರು ಕೂಡ ಈ ದೇಶವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಅವರ ಜಯಂತಿನೂ ಕೂಡ ಇವತ್ತದೆ.
ಎರಡೂ ನಿಮಿತ್ತ ನಾಳೆ ಸೋಮವಾರ ಇರೋದ್ರಿಂದ ಮಾನ್ಯ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಎತ್ತುಗಳಿಗೆ ಸೋಮವಾರ ದಿವಸ ಹೆಗಲ ಮೇಲೆ ನೊಗ ಇಡಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತನ ಊರೆಲ್ಲ ಅದ್ದೂರಿಯಾಗಿ ಮೆರವಣಿಗೆ ಇಟ್ಟುಕೊಂಡ ಅನೇಕ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಇಟ್ಕೊಂಡಿದ್ದಾರೆ. ವಿಶ್ವಕ್ಕೆ ಸಮಾಜಕ್ಕೆ ಇವತ್ತು ಸಂದೇಶವನ್ನು ಸಾರಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರ ಒಂದು ಈ ಜಯಂತಿ ಅರ್ಥಪೂರ್ಣವಾಗಿ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆ ಕೂಡ ಇವತ್ತು ಸಜ್ಜಾಗಿದೆ. ಇವತ್ತು ಬರ್ತಕ್ಕಂಥ 26ನೇ ತಾರೀಕು ಕೂಡ ದೊಡ್ಡ ಪ್ರಮಾಣದೊಳಗೆ ಬೆಳಗಾವದೊಳಗೆ ಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದೊಳಗೆ ಇವತ್ತು ಅಲ್ಲಿಯೂ ಕೂಡ ಕಾರ್ಯಕ್ರಮ ನಡೆದ. ಅದೇ ರೀತಿ ಪ್ರತಿ ತಾಲೂಕದಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ನಡೆದೆ. ಬಸವಣ್ಣವರು ಹೇಳಿರ್ತಕ್ಕಂಥದ್ದು ಒಂದೇ ಒಂದು ಇವತ್ತು ಇವನಾರವ ಎನ್ನದಿರಯ್ಯ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಸಮಾಜ, ಎಲ್ಲ ಭಾರತ, ಎಲ್ಲ ಸಮಾಜದವರು ಒಂದಂತಕ್ಕಂಥ ಮಾತನ್ನು ಎಲ್ರಿಗೂ ಕೂಡ ಹೇಳಿದ್ದಾರೆ. ಎಲ್ಲ ಧರ್ಮದೊಳಗೂ ಒಂದೇ ತಿರಳದ, ಇನ್ನೊಬ್ರಿಗೆ ತೊಂದರೆ ಮಾಡಲಾರ್ದಂಥ ನಿಟ್ಟಿನೊಳಗೆ ನಾವು ಮಾಡಬೇಕು. ಪ್ರಮುಖ ಪೂಜ್ಯರು ಹೇಳಿದ್ರು, ಕಾಯಕವೇ ಕೈಲಾಸ. ಬೆಳಗ್ಗೆ ಎದ್ದು ಕಾಯಕ ಮಾಡ್ರಣ ಇವತ್ತು ಪ್ರಸಾದಕ್ಕೆ ಯೋಗ್ಯ ಅಂತಕ್ಕಂಥದ್ದನ್ನು ಪೂಜ್ಯರು ಇವತ್ತಪ್ಪ ವಿಶ್ವಗುರು ಬಸವಣ್ಣವರು ಹೇಳ್ತಕ್ಕಂಥ ಸಂದೇಶವನ್ನು ವಿಶ್ವಗುರು ಬಸವಣ್ಣವರ ಎಲ್ಲರಿಗೂ ಬೇಕಾದಂಥ ಒಂದು ಮಹಾನ್ ಒಂದು ಕ್ಷೇತ್ರ ಅಂತ ಹೇಳ್ತೀವಿ. ಕೆಲವೊಂದು ಮಹಾನಾಯಕರ ಅನ್ಕೊಂಡವರ ಮುಖಂಡರು ಈ ಒಂದು ಮೆರವಣಿಗೆ ಆಗಲಿ ಬಸವ ಜಯಂತಿಯಲ್ಲಿ ಭಾಗವಹಿಸಲು ತಾವೇನು ಹೇಳ್ತೀನಿ ಒಬ್ಬ ಹಿರಿಯ ನಾಯಕರಾಗಿ? ಈಗ ಕೆಲವೊಂದು ಕಡೆ ಹೆಂಗೆ ಅಂದ್ರೆ ಸಂದರ್ಭಕ್ಕೆ ಅನುಕೂಲವಾಗಿ ತಮ್ಮ ಊರೊಳಗೆ, ತಮ್ಮ ಗ್ರಾಮದೊಳಗೆ, ಕೆಲವೊಂದು ಕಡೆ ಬೇರೆ ಬೇರೆ ಕಡೆ ಇರೋದ್ರಿಂದ ಸಮಯಕ್ಕೆ ಅಭಾವದಿಂದ ಬಹುತೇಕ ಆಗಿರ್ಬೇಕಂತ ನನ್ನ ಅನಿಸಿಕೆ ಅದ. ಬಹುತೇಕ ಆತ ಸಂದರ್ಭದೊಳಗೆ ಎಲ್ಲ ಸಂದರ್ಭದೊಳಗೆ ಅವರೆಲ್ಲ ಬರ್ತಿರ್ತಾರೆ. ನನಗನ್ಸೋದು ಆ ರೀತಿ ಇಲ್ಲ ಅಂತಕ್ಕಂಥ.